ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಫೈನಲಲ್ಲಿ ಓದ್ತಾ ಇದ್ದೀರಾ, 6th ಸೆಮಿಸ್ಟ್ರಲ್ಲಿ ನಿಮಗೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ಟಾಪಿಕ್ ಬರುತ್ತೆ, ಇನಾರ್ಗ್ಯಾನಿಕ್ ಕೆಮಿಕಲ್ಸ್ ಅಂತ. ಅದು ಆ್ಯಸಿಡ್ಸ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಇನಾರ್ಗ್ಯಾನಿಕ್ ಕೆಮಿಕಲ್ಸ್ ಅಂತ ಹೇಳ್ತಿದ್ದೀವಿ. ಆ ಸೀರೀಸಲ್ಲಿ ನಾನಿವತ್ತು 3ನೇ ಆ್ಯಸಿಡ್ ಬಗ್ಗೆ ಹೇಳ್ತಾ ಇದ್ದೀನಿ, ದಟ್ ಈಸ್ ಸಲ್ಫ್ಯೂರಿಕ್ ಆ್ಯಸಿಡ್. ಇದಕ್ಕಿಂತ ಮುಂಚೆ ನಾವು ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್ ಬಗ್ಗೆ ಓದಿದ್ದೀವಿ. ಇವತ್ತು 3rd ವಿಡಿಯೋ ನಾನು ಮಾಡ್ತಾ ಇರೋವಂಥದ್ದು. ಇವತ್ತು ನಾವು ಮ್ಯಾನುಫ್ಯಾಕ್ಚರ್, ಅಪ್ಲಿಕೇಶನ್, ಅನಾಲಿಸಿಸ್, ಹೌ ಟು ಹ್ಯಾಂಡಲ್ ಸಲ್ಫ್ಯೂರಿಕ್ ಆ್ಯಸಿಡ್ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು CBCS ಪೇಪರ್ 7 ಅಂತ ಕೊಟ್ಟರೆ, ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ ಪ್ರಕಾರ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಇರುತ್ತೆ. ಪಾರ್ಟ್ ಎನಲ್ಲಿ ಕಂಪ್ಲೀಟ್ಲಿ ಏನೇನಿದೆಯೋ ನಿಮ್ಮ ಸಿಲೆಬಸ್ಸು ಅಷ್ಟು ಅಪ್ಲೋಡ್ ಮಾಡಿದ್ದೀನಿ. ಈಗ ಪಾರ್ಟ್ ಬಿನಲ್ಲಿ ಶುರು ಮಾಡಿದ್ದೀನಿ. ಅದರಲ್ಲಿ ಇದು 3ನೇ ವಿಡಿಯೋನ ಮಾಡ್ತಾ ಇರೋವಂಥದ್ದು, ಇನಾರ್ಗ್ಯಾನಿಕ್ ಕೆಮಿಕಲ್ಸ್ ಅಂತ. ಸೊ ನೀವು ನನ್ನ ಚಾನಲ್ಗೆ ಹೋಗಿ ನೋಡ್ರೆ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಇನಾರ್ಗ್ಯಾನಿಕ್ ಕೆಮಿಕಲ್ಸ್ ಅಂತಂದರೆ ವಿಚ್ ಡು ನಾಟ್ ಕಂಟೈನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಬಾಂಡ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಇನಾರ್ಗ್ಯಾನಿಕ್ ಕೆಮಿಕಲ್ಸ್ ಅಂತ ಕರಿತೀವಿ. ಹೇಗೆ ಆರ್ಗ್ಯಾನಿಕ್ ಕೆಮಿಕಲ್ಸು ನಮಗೆ ಡೇ ಟು ಡೇ ಲೈಫಲ್ಲಿ ಹೆಲ್ಪ್ ಮಾಡುತ್ತಲ್ಲ, ಅದೇ ರೀತಿ ಇನಾರ್ಗ್ಯಾನಿಕ್ ಕೆಮಿಕಲ್ಸ್ ಆಲ್ಸೋ ಗೋಯಿಂಗ್ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್. ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಅಗ್ರಿಕಲ್ಚರ್, ಫಾರ್ಮಾ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಡೇ ಟು ಡೇ ಲೈಫ್. ಫರ್ಟಿಲೈಸರ್ಸ್ ಇರ್ಬೋದು, ಮೆಟಲ್ಸ್ ಇರ್ಬೋದು, ಆಕ್ಸೈಡ್ಸ್ ಇರ್ಬೋದು, ಸಿಲಿಕಾನ್ ಕಾಂಪೌಂಡ್ಸ್ ಇರ್ಬೋದು, ಇದರೆಲ್ಲ ನಮಗೆ ಇನಾರ್ಗ್ಯಾನಿಕ್ ಕೆಮಿಕಲ್ಸ್ ಇರುತ್ತೆ. ಸೊ ಆ್ಯಸಿಡ್ಸ್, ಬೇಸಸ್ ಆಗಿರ್ಬೋದು, ನೆಕ್ಸ್ಟು ಸಾಲ್ಟ್ಸ್ ಆಗಿರ್ಬೋದು, ಆಕ್ಸೈಡ್ಸ್ ಆಗಿರ್ಬೋದು, ಮೆಟಲ್ ಕಾಂಪೌಂಡ್ಸ್ ಆಗಿರ್ಬೋದು, ಸಿಲಿಕಾನ್ ಕಾಂಪೌಂಡ್ಸು, ಫರ್ಟಿಲೈಸರ್ಸು, ಇದೆಲ್ಲನೂ ಇನಾರ್ಗ್ಯಾನಿಕ್ ಕೆಮಿಕಲ್ಸ್ ಅಂತ ನಾವು ಮಾಡ್ಕೊಳ್ತೀವಿ. ಸೊ ಅದರಲ್ಲಿ ಆ್ಯಸಿಡ್ ಈಸ್ ಆಲ್ಸೋ ಇನಾರ್ಗ್ಯಾನಿಕ್ ಕಾಂಪೌಂಡ್. ಆ್ಯಸಿಡ್ ಇಸ್ ಒನ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಅವರ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ಅದರಲ್ಲಿ ಒಂದು ಆ್ಯಸಿಡ್ ಯಾವುದು ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್. ಇದನ್ನು ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದರೆ ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ ಕರೀತಾರೆ. ಆಕ್ಸಿಡೇಷನ್ ಆಫ್ ಸಲ್ಫರ್ ಆಗುತ್ತೆ. ಯಾವುದೇ ಒಂದು ಮೆಥಡ್ನ ನಾವು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡ್ತಾರೆ ಅಂತಂದರೆ ಅದು ಎಕನಾಮಿಕಲಿ ವಯಬಲ್ ಆಗಿರಬೇಕು. ನನಗೆ ಕಡಿಮೆ ರೇಟಲ್ಲಿ ಜಾಸ್ತಿ ಪ್ರಾಡಕ್ಟ್ನ ಕೊಡ್ತಿರಬೇಕು. ಸೊ ನನಗೆ ಎನರ್ಜಿ ಕಡಿಮೆ ವರ್ಕೌಟ್ ಆಗ್ತಿರಬೇಕು. ಅಂಥ ಪ್ರೋಸೆಸ್ನ ನಾನು ಫೇವರಬಲ್ ಪ್ರೋಸೆಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಅದೇ ರೀತಿ ಮೋಸ್ಟ್ ಫೇವರಬಲ್ ಪ್ರೋಸೆಸ್ ಫಾರ್ ದಿ ಪ್ರಿಪ್ರೇಷನ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಯಾವುದು ಅಂತಂದರೆ ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ ಕರಿತೀವಿ. ಎಷ್ಟೊಂದು ಆಲ್ಟರ್ನೇಟಿವ್ ಮೆಥಡ್ಸ್ ಇದೆ, ಆದರೆ ಇದನ್ನು ಯಾಕೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಹೈ ಎಫಿಷಿಯನ್ಸಿ, ರಿಲೇಟಿವ್ಲಿ ಲೋ ಕಾಸ್ಟ್. ನನಗೆ ಈಲ್ಡ್ ತುಂಬ ಜಾಸ್ತಿ ಬರುತ್ತೆ, ಕಾಸ್ಟು ಕಡಿಮೆ ಆಗುತ್ತೆ. ಅಂಥ ಮೆಥಡ್ನ ನಾನು ಇಂಡಸ್ಟ್ರಿಯಲ್ ಮೆಥಡ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಹಾಗಾಗಿ ಈ ಕಾಂಟ್ಯಾಕ್ಟ್ ಪ್ರೋಸೆಸ್ಸಲ್ಲಿ ಹೈ ಎಫಿಷಿಯನ್ಸಿ ಜಾಸ್ತಿ ಇದೆ, ಕಾಸ್ಟ್ ಏನಾಗಿದೆ ರಿಲೇಟಿವ್ಲಿ ಲೋ ಕಾಸ್ಟ್ ಇದೆ. ಹಾಗಾಗಿ ಇಟ್ ಗೋಯಿಂಗ್ ಟು ಅಲೋಸ್ ದಿ ಪ್ರೊಡಕ್ಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಟು ಎ ಲಾರ್ಜ್ ಸ್ಕೇಲ್ ವಿಚ್ ಈಸ್ ಎಸೆನ್ಷಿಯಲ್ ಕೆಮಿಕಲ್ ಫಾರ್ ವೇರಿಯಸ್ ಇಂಡಸ್ಟ್ರೀಸ್ ಇನ್ಕ್ಲೂಡಿಂಗ್ ಫರ್ಟಿಲೈಸರ್ಸ್, ಡಿಟರ್ಜೆಂಟ್ಸ್, ಡೈಸ್, ಫಾರ್ಮಾ, ಇಲ್ಲೆಲ್ಲ ಕಡೆಗೂ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದ ಪ್ರೊಡಕ್ಷನ್ ಆಫ್ ಆರ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೋಸೆಸ್, ಇದಕ್ಕೆ ನಾವು ಆಕ್ಸಿಡೇಷನ್ ಆಫ್ ಸಲ್ಫರ್ ಅಂತ ಕರಿತೀವಿ. ಇಟ್ ಆಲ್ಸೋ ಅಂಡರ್ಗೋಸ್ ಇನ್ ಎ ವೇರಿಯಸ್ ಚೇಂಬರ್ಸ್. ಫಸ್ಟ್ sulfur will combine with the oxygen to produce ಸಲ್ಫರ್ ಡೈಆಕ್ಸೈಡ್. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಸಲ್ಫರ್ ಇರುತ್ತೆ, ಪ್ರೀ ಟ್ರೀಟೆಡ್ ಸಲ್ಫರಲ್ಲಿರುವಂಥ ಅದನ್ನು ಟ್ರೀಟ್ ಮಾಡ್ಕೊಳ್ತಾರೆ, ಪ್ಯೂರ್ ಸಲ್ಫರ್ನ ತೊಗೊಳ್ತಾರೆ. ಆ ಸಲ್ಫರ್ ವೆನ್ ಬರ್ನ್ ವಿತ್ ಆಕ್ಸಿಜನ್ ಇನ್ ಏರ್, ಅವಾಗ ಏನಾಗ್ತದೆ ಸಲ್ಫರ್ ಡೈಆಕ್ಸೈಡ್ ಬರುತ್ತೆ. ಆ ಸಲ್ಫರ್ ಡೈಆಕ್ಸೈಡ್ನ ಮತ್ತೆ ಫರ್ದರ್ ಆಕ್ಸಿಡೇಷನ್ ಮಾಡಿ ಸಲ್ಫರ್ ಟ್ರೈಆಕ್ಸೈಡ್ ಮಾಡ್ಕೊಳ್ತೀವಿ. ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ವೆರಡಿಯಂ ಪೆಂಟಾಕ್ಸೈಡ್ ಆ್ಯಸ್ ಅ ಕೆಟಲಿಸ್ಟ್. ಇದು ಸೆಕೆಂಡ್ ಸ್ಟೆಪ್. ಫಸ್ಟು ಸಲ್ಫರ್ ಇದ್ದಿದ್ದನ್ನು ಸಲ್ಫರ್ ಡೈಆಕ್ಸೈಡ್ಗೆ ಕನ್ವರ್ಟ್ ಮಾಡಿದ್ವಿ, ಸಲ್ಫರ್ ಡೈಆಕ್ಸೈಡಿಂದ ಸಲ್ಫರ್ ಟ್ರೈಆಕ್ಸೈಡ್ಗೆ ಕನ್ವರ್ಟ್ ಮಾಡಿದ್ವಿ. ಈ ಸಲ್ಫರ್ ಟ್ರೈಆಕ್ಸೈಡ್ನ ವಿ ಆರ್ ಗೋಯಿಂಗ್ ಟು ಅಬ್ಸಾರ್ಬ್ ಇನ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ಫಾರ್ಮ್ ಓಲಿಯಂ. ಓಲಿಯಂ ಇಸ್ ದಿ ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕರೀತಾರೆ, ಪೈರೋ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕರೀತಾರೆ, H2SO4 ಅರ್ಥ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಸಲ್ಫರ್ ಮತ್ತು ಆಕ್ಸಿಜನ್ನ ಕಾಂಬಿನೇಷನ್ ಮಾಡಿ ಕಂಬರ್ಷನ್ ರಿಯಾಕ್ಷನ್ ಮಾಡಿ ಸಲ್ಫರ್ ಡೈಆಕ್ಸೈಡ್ ಮಾಡಿದ್ವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಸಲ್ಫರ್ ಡೈಆಕ್ಸೈಡ್ ಗೆಟ್ ಕನ್ವರ್ಟೆಡ್ ಟು ಸಲ್ಫರ್ ಟ್ರೈಆಕ್ಸೈಡ್. ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಅಬ್ಸಾರ್ಬ್ ವಾಟ್ ಎವರ್ ದ ಗ್ಯಾಸಸ್. ಸಲ್ಫರ್ ಟ್ರೈಆಕ್ಸೈಡ್ ಇಸ್ ಎ ಗೇಷಿಯಸ್ ಫಾರ್ಮ್, ಅದೇನಿದೆಯಲ್ಲ ಅದನ್ನು
we try to absorb in concentrated sulfuric acid to form oleum, H2SO4, concentrated H2SO4, which is a mixture of sulfuric acid and sulfur trioxide. ಅದಕ್ಕೆ ನಾವು ಓಲಿಯಂ ಅಂತ ಕರಿತೀವಿ, ಕನ್ವರ್ಟ್ ಮಾಡ್ತೀವಿ. ಆ ಓಲಿಯಂ ಇಸ್ ಹೈಲಿ ಕಾನ್ಸಂಟ್ರೇಟೆಡ್. ಅದಕ್ಕೋಸ್ಕರ ಅದನ್ನು ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಡಿಸಾಲ್ವ್ ದಟ್ ಇನ್ ವಾಟರ್. ಡಿಸೈರ್ ಕಾನ್ಸಂಟ್ರೇಷನ್, ಯಾವ್ಯಾವುದಕ್ಕೆ ಯಾವ್ಯಾವ ಥರ ಕಾನ್ಸಂಟ್ರೇಷನ್ ಬೇಕೋ ಅಕಾರ್ಡಿಂಗ್ಲಿ ನಾವೇನು ಮಾಡ್ಕೊಳ್ತೀವಿ, ಅದನ್ನು ಡೈಲ್ಯೂಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಆಲ್ಸೋ ಯು ನೋ ದಟ್ ಆ್ಯಸಿಡ್ ವಾಟರ್ಗೆ ಹಾಕಿದಾಗ ಇಟ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ಇನ್ ರಿಯಾಕ್ಷನ್. ಸೊ ಇದನ್ನು ನೀಟಾಗಿ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ರಿಯಾಕ್ಷನ್ ಏನಾಗುತ್ತೆ, ವೈಲೆಂಟ್ ಆಗುತ್ತೆ. So that this procedure, dilution of sulfuric acid, to be handled very carefully. ನೆಕ್ಸ್ಟ್ ಅದಾದಮೇಲೆ ಪ್ಯೂರಿಫಿಕೇಷನ್ ಮೆಥಡ್ ಹೋಗ್ತೀವಿ, ಫಿಲ್ಟ್ರೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ಮಾಡ್ತೀವಿ. ದ ರಿಸಲ್ಟಿಂಗ್ sulfuric acid is then filtered to remove any impurities such as solid particles or unreacted catalyst. The purified sulfuric acid is ready for the use for further processing. ಹೇಳ್ತೀನಿ, ಸಲ್ಫರ್ ಇದ್ದಿದ್ದು ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡಿಂದ ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತೆ, ಸಲ್ಫರ್ ಟ್ರೈಆಕ್ಸೈಡ್ನಿಂದ ಓಲಿಯಂ ಆಗುತ್ತೆ, ಓಲಿಯಮಿಂದ ಸಲ್ಫ್ಯೂರಿಕ್ ಆಸಿಡ್ ಆಗುತ್ತೆ. ಈ ರೀತಿಯಾಗಿ ಸೀರೀಸ್ ಆಫ್ ರಿಯಾಕ್ಷನ್ಸ್ ನಿಮಗೆ ಆಗ್ತಾ ಹೋಗುತ್ತೆ. It is important to note that the contact process is carried out in a series of reaction chambers and it's continuous process. The catalyst used is to facilitate the reaction, and overall reaction is sulfur, oxygen, water, ಮೂರು ಕಂಬೈನ್ ಆದಾಗ ನಿಮಗೆ ಸಲ್ಫರ್ ಡೈಆಕ್ಸೈಡ್ ಬರುತ್ತೆ. ಮೂರು ರಿಯಾಕ್ಟ್ ಆದಾಗ ನಿಮಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಬರುತ್ತೆ. ನಾನು ಹೇಳ್ದಂಗೆ ಇಟ್ಸ್ ಅ ಸೀರೀಸ್ ಆಫ್ ರಿಯಾಕ್ಷನ್, ಕಂಟಿನ್ಯೂಸ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಬೇರೆ ಬೇರೆ ಚೇಂಬರ್ಗಳಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಏನು ಮಾಡ್ತೀವಿ, ಈ ಸಲ್ಫರ್ನ ಫೀಡ್ ಮಾಡ್ತಾರೆ. ಅದು ಪ್ರೀ ಹೀಟೆಡ್ ಕಂಬರ್ಷನ್ ಚೇಂಬರ್ಗೆ, ಬಿಕಾಸ್ ಅದು ಸಲ್ಫರ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಬೇಕು, ಜೊತೆಗೆ ಹೀಟ್ ಟೆಂಪ್ರೇಚರ್ ರಿಕ್ವೈರ್ಡ್ ಇದೆ. ಹಾಗಾಗಿ ಏನು ಮಾಡ್ತಾರೆ, ಪ್ರೀ ಹೀಟೆಡ್ ಕಂಬರ್ಷನ್ ಚೇಂಬರ್ಗೆ ಸಲ್ಫರ್ನ ಫೀಡ್ ಮಾಡ್ತಾರೆ. ಅದೇನಾಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ ಆಫ್ಟರ್ ಆಕ್ಸಿಡೇಷನ್. ಅದನ್ನು ತಗೊಂಡು ಅದು ಗ್ಯಾಸ್ ಆಗುತ್ತೆ, ಕೂಲ್ ಮಾಡ್ತಾರೆ. ಕೂಲ್ ಮಾಡಿಬಿಟ್ಟು ಅದನ್ನೇನು ಮಾಡ್ತಾರೆ, ಆ್ಯಸಿಡ್ ಕಂಡೆನ್ಸೇಷನ್ ಮಾಡ್ತಾರೆ. ಆಮೇಲೆ ಆ್ಯಸಿಡ್ ಕೂಲಿಂಗ್ ಮಾಡ್ತಾರೆ. ಅದಾದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಪ್ರಾಡಕ್ಟ್ನ ಹೊರಗಡೆ ತೊಗೊಳ್ತಾರೆ. ಪ್ರತಿ ಸ್ಟೆಪ್ಪಲ್ಲೂ ನಿಮ್ಗೆ ಏನಾಗಬೇಕು ಅಂದರೆ ಲಾಟ್ ಆಫ್ ಎನರ್ಜೀಸ್ ರಿಲೇಟೆಡ್ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್ ಇನ್ ರಿಯಾಕ್ಷನ್, ಕೂಲ್ ಮಾಡಬೇಕು, ಕಂಡೆನ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗಬೇಕು. ಸೊ ಸೀರೀಸ್ ಆಫ್ ರಿಯಾಕ್ಷನ್ ಚೇಂಬರ್ಸ್. ಫಸ್ಟು ಪ್ರೀ ಹೀಟೆಡ್ ಕಂಬರ್ಷನ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡಿಂದ ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತೆ, ಸಲ್ಫರ್ ಟ್ರೈಆಕ್ಸೈಡ್ ಗ್ಯಾಸ್ನ ಕೂಲ್ ಮಾಡ್ಕೊಳ್ತಾರೆ, ಕಂಡೆನ್ಸೇಷನ್ ಮಾಡ್ತಾರೆ. ದೇ ಗೋಯಿಂಗ್ ಟು ಅಬ್ಸಾರ್ಬ್ ಇನ್ನು ಸಲ್ಫ್ಯೂರಿಕ್ ಆ್ಯಸಿಡ್, ಓಲಿಯಂ ಬರುತ್ತೆ, ಡೈಲ್ಯೂಷನ್ ಮಾಡ್ತಾರೆ, ಮತ್ತೆ ಮಾಡ್ತಾ ಹೋಗ್ತಾರೆ. ಸೊ ಇದು ಸೀರೀಸ್ ಆಫ್ ರಿಯಾಕ್ಷನ್ಸ್ ಅವರು ಇನ್ ಎ ಡಿಫ್ರೆಂಟ್ ರಿಯಾಕ್ಷನ್ ಚೇಂಬರ್ ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ಅವರು ಮಾಡಿ ಕಾಂಟ್ಯಾಕ್ಟ್ ಪ್ರೋಸೆಸ್ನ ಮಾಡ್ತಾ ಹೋಗ್ತಾರೆ. ಓವರಾಲ್ ರಿಯಾಕ್ಷನ್ ಏನಾಗುತ್ತೆ, ಸಲ್ಫರ್ ವಿಲ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಆ್ಯಂಡ್ ವಾಟರ್ ಟು ಫಾರ್ಮ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಆಗುತ್ತೆ. ಓಕೆ, ಈಗ ಸಲ್ಫ್ಯೂರಿಕ್ ಆ್ಯಸಿಡ್ದು ಅಪ್ಲಿಕೇಶನ್ಸ್ ಇಲ್ಲಿ ಡೇ ಟು ಡೇ ಎಲ್ಲಿ ಯೂಸ್ ಮಾಡ್ತಾರೆ, ನಾನು ಮುಂಚೆನೇ ಹೇಳ್ದಂಗೆ ಎಲ್ಲ ಫಾರ್ಮಾ ಇರ್ಬೋದು, ಅಥವಾ ನಿಮಗೆ ಫರ್ಟಿಲೈಸರ್ಸ್ ಇರ್ಬೋದು, ಅಥವಾ ಡೇ ಟು ಡೇ ಯೂಸ್ ಮಾಡುವಂಥ ಕೆಲವೊಂದು ಪ್ರೋಸೆಸ್ಸೆಲ್ಲ ಯೂಸ್ ಮಾಡ್ತಾ ಹೋಗ್ತಾರೆ. ಬ್ಯಾಟ್ರಿ ಇಲ್ಲಿ ಇರ್ಬೋದು, ವಾಟರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತಾರೆ. ಸೊ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್, ಸಲ್ಫ್ಯೂರಿಕ್ ಆ್ಯಸಿಡ್ ಇಸ್ ಎ ಕೀ ರಾ ಮೆಟೀರಿಯಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ವೇರಿಯಸ್ ಕೆಮಿಕಲ್ಸ್ ಇನ್ಕ್ಲೂಡಿಂಗ್ ಫರ್ಟಿಲೈಸರ್ಸ್, ಡಿಟರ್ಜೆಂಟ್ಸ್, ಡೈಸ್, ಪಿಗ್ಮೆಂಟ್, ಫಾರ್ಮಾ. ಇಲ್ಲೆಲ್ಲ ನಮಗೆ ಆ್ಯಸ್ ಎ ಒನ್ ಆಫ್ ದಿ ಬೇಸಿಕ್ ಮೆಟೀರಿಯಲ್, ಆ್ಯಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್, ಆ್ಯಸ್ ಎ ಆ್ಯಸಿಡ್ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ಥರ ಮೆಟಲ್ ಪ್ರೊಸೆಸಿಂಗಲ್ಲಿ ಯೂಸ್ ಮಾಡ್ತೀವಿ, ಕ್ಲೀನ್ ಮಾಡೋದಕ್ಕೆ, ಪಿಕ್ಕಿಂಗ್ ಮಾಡೋದಕ್ಕೆ, ಅದು ರಿಮೂವಲ್ ಡಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಪೆಟ್ರೋಲಿಯಂ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ, ರಿಫೈನಿಂಗ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಗ್ಯಾಸೋಲಿನ್ ಅಡಿಟಿವ್ಸ್ ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತಾರೆ, ವಾಟರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತಾರೆ. ಗಿವ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್, ಗಿವ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ನೈಟ್ರಿಕ್ ಆ್ಯಸಿಡ್, ಗಿವ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಕೊಡ್ತಾರೆ. ಸೊ ನೀವು ಅದನ್ನು ಹೇಳೋಕ್ಕೆ ರೆಡಿ ಇರಬೇಕಾಗತ್ತೆ. ಸಲ್ಫ್ಯೂರಿಕ್ ಆ್ಯಸಿಡ್ ಇಸ್ ಆಲ್ಸೋ ಎಂಪ್ಲಾಯ್ಡ್ ಇನ್ ವಾಟರ್ ಅಡ್ಜಸ್ಟ್ಮೆಂಟ್ಸ್, ಪಿ ಎಚ್ ಅಡ್ಜಸ್ಟ್ಮೆಂಟ್, ಟ್ರೀಟ್ಮೆಂಟ್, ವಾಟರ್ ಟ್ರೀಟ್ಮೆಂಟಲ್ಲಿ ಇಲ್ಲೆಲ್ಲ ಕಡೆಗೂ ಅವರು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಸಲ್ಫ್ಯೂರಿಕ್ ಆ್ಯಸಿಡ್ ಇಸ್ ಕಾಲ್ಡ್ ಆಸ್ ಎ ಕಿಂಗ್ ಆಫ್ ಆ್ಯಸಿಡ್ಸ್ ಅಂತ ಕರೀತಾರೆ, ಕಿಂಗ್ ಆಫ್ ಕೆಮಿಕಲ್ಸ್ ಅಂತ ಕರೀತಾರೆ. ಇಟ್ ಗೋಯಿಂಗ್ ಟು ಕನ್ಸ್ಯೂಮ್ ಆಲ್ಮೋಸ್ಟ್ ಆಲ್ ದಿ ಕೆಮಿಕಲ್ಸ್. ಸೊ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಓಕೆ, ನಾನು ಕೊಟ್ಟಿರುವಂಥ ಸ್ಯಾಂಪಲಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆಯಾ ಇಲ್ವಾ ಅಂತ ನಾನು ಹೆಂಗೆ ಅನಲೈಸ್ ಮಾಡ್ತೀನಿ ಅಂದರೆ, ಐ ಕ್ಯಾನ್ ಡೂ ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್ ಆರ್ ಪಿ ಹೆಚ್ ಮೀಟರ್ನ ಯೂಸ್ ಮಾಡಿಕೊಂಡು ನಾನು ಚೆಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ಪೆಕ್ಟ್ರೋಸ್ಕೋಪಿಗೆ ಹೋಗ್ಬೋದು, ಯು ವಿ ಸ್ಪೆಕ್ಟ್ರೋಸ್ಕೋಪಿ ಟೆಕ್ನಿಕ್ನ ಯೂಸ್ ಮಾಡಿ ನಾನು ಐಡೆಂಟಿಫೈ ಮಾಡ್ಬೋದು. ಇಲ್ಲ ಅಂತಂದರೆ ಗ್ರಾವಿಮೆಟ್ರಿಕ್ ಅನಾಲಿಸಿಸ್, ಪ್ರಿಸಿಪಿಟೇಷನ್ ಎಂಪ್ಲಾಯ್ಡ್, ಆ ಮೆಥಡ್ ಯೂಸ್ ಮಾಡಿ ನಾನು ಅನಾಲಿಸಿಸ್ನ ಮಾಡ್ಬೋದು. ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಮುಂಚೆನೇ ಹೇಳ್ದಂಗೆ ಆಲ್ ದಿ ಆ್ಯಸಿಡ್ಸ್ ಆರ್ ಕರೋಸಿವ್ ಇನ್ ನೇಚರ್. ವೆನ್ ದೇ ಫಾಲ್
on surfaces like skin, eyes, respiratory system, they're going to harm, they're going to damage. ಹಾಗಾಗಿ ಅದನ್ನು ನಾವು ನೀಟಾಗಿ ಕೇರ್ಫುಲ್ಲಾಗಿ ಅದನ್ನು ನಾವು ಮಾಡ್ಕೋಬೇಕಾಗತ್ತೆ. ಯಾವುದೇ ಆ್ಯಸಿಡ್ ಮೈ ಮೇಲೆ ಬಿದ್ದ ತಕ್ಷಣ ಫಸ್ಟ್ ಥಿಂಗ್ ಯು ಆರ್ ಗೋಯಿಂಗ್ ಟು ಡೂ ದಟ್ ಯು ಆರ್ ಗೋಯಿಂಗ್ ಟು ವಾಶ್ ಥೊರೋಲಿ ವಿತ್ ವಾಟರ್. ಚೆನ್ನಾಗಿ ನೀರು ಹಾಕಿ ತೊಳಿಬೇಕು. ಸ್ಕಿನ್ ಆಗಿರ್ಬೋದು, ಕಣ್ಗಾಗಿರ್ಬೋದು, ಅಥವಾ ಉಸಿರಾಡೋಕ್ಕೆ ಇನಲೇಷನ್ದು ಪ್ರಾಬ್ಲಮ್ ಆಗಿರ್ಬೋದು, ಅವಾಗೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಇಟ್ಸ್ ಎ ಹೈಲಿ strong dehydrating agent, can react violently with water, releasing heat and causing spluttering. ಪಟ 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 ಅಂತ ಹೊಡಿಯೋ ಅಂಥದ್ದು ಆಗುತ್ತೆ. ಹಾಗಾಗಿ ನೀವು ಸಲ್ಫ್ಯೂರಿಕ್ ಆ್ಯಸಿಡ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಇನ್ ದಿ ಲ್ಯಾಬ್. ಇನಲೇಷನ್ ಹ್ಯಾಜಾರ್ಡ್ಸ್, ಎಗೇನ್ಸ್ಟ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್, ಫ್ಯೂಮಿಂಗ್ ಆ್ಯಸಿಡ್ಸ್ ತೊಗೊಂಡಾಗ ಆ ಫ್ಯೂಮ್ಸು ನಿಮಗೆ ಇರಿಟೇಟ್ ಮಾಡ್ಬೋದು. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಯಾರಿಗೆ ಆಸ್ಮಾ ಪ್ರಾಬ್ಲಮ್ ಇದೆ, ಯಾರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ಅಥವಾ ನಾವು ತುಂಬ ಜಾಸ್ತಿ ಇನೇಲ್ ಮಾಡಿಬಿಟ್ವಿ ಅಂದರೆ ಇಟ್ ಮೇ ಡ್ಯಾಮೇಜ್ ಟು ಲಂಗ್ಸ್. ಹಾಗಾಗಿ ಅದನ್ನು ನಾವು ಕೇರ್ಫುಲ್ಲಾಗಿ ತೊಗೋಬೇಕಾಗುತ್ತೆ. ಎಲ್ಲಿ ಕ್ರಾಸ್ ವೆಂಟಿಲೇಷನ್ ಇರುತ್ತೆ, ವೆಂಟಿಲೇಷನ್ ಎಲ್ಲಿರುತ್ತೆ, ಏರಿಯೇಷನ್ ಎಲ್ಲಿರುತ್ತೆ, ಅಲ್ಲಿ ನಾವು ಈ ಥರ ರಿಯಾಕ್ಷನ್ಸ್ನ ಮಾಡಬೇಕಾಗತ್ತೆ. ರಿಯಾಕ್ಟಿವಿಟಿ, sulfuric acid can react with various substances including metals, organic compounds, reducing agent. ಸೊ ಹಾಗಾಗಿ ನಿಮಗೆ ರಿಯಾಕ್ಟಿವಿಟಿ ಸ್ಟ್ರಾಂಗ್ ಆಗಿರೋದಕ್ಕೋಸ್ಕರ ಇಮಿಡಿಯೇಟ್ಲಿ ರಿಯಾಕ್ಟ್ ಆಗುತ್ತೆ. ಆ ಥರದ್ದೆಲ್ಲ ಇದ್ದಾಗ ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಸ್ಟೋರೇಜ್ ಆ್ಯಂಡ್ ಹ್ಯಾಂಡ್ಲಿಂಗ್, ಸಲ್ಫ್ಯೂರಿಕ್ ಆ್ಯಸಿಡ್ ಶುಡ್ ಬಿ ಸ್ಟೋರ್ಡ್ ಇನ್ ಎ ಡೆಡಿಕೇಟೆಡ್ ಕಂಟೈನರ್ಸ್ with a proper ventilation. Personal protective equipment such as gloves, goggles, lab coats should be worn while handling the sulfuric acid. ಇದನ್ನೆಲ್ಲ ನೀಟಾಗಿ ಮಾಡಬೇಕಾಗುತ್ತೆ. ಪ್ರೋಟೋಕಾಲ್ ಫಾರ್ ವೆನ್ ಹ್ಯಾಂಡ್ಲಿಂಗ್ ದಿ ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ ಅಗೇನ್ PPE ಕಿಟ್ಗಳನ್ನ ಹಾಕೋಬೇಕು. ಗ್ಲೌಸ್ ಇರ್ಬೋದು, ಗಾಗಲ್ಸ್ ಇರ್ಬೋದು, ಅಥವಾ ಟೆಸ್ಟ್ ಟ್ಯೂಬ್ ಹೋಲ್ಡರ್ಸ್ ಇರ್ಬೋದು, ಅದನ್ನೆಲ್ಲ ಯೂಸ್ಕೋಬೇಕಾಗುತ್ತೆ. ವೆಲ್ ವೆಂಟಿಲೇಟೆಡ್ ಏರಿಯಾದಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಆಮೇಲೆ ಸ್ವಿಮ್ಮಿಂಗ್ ಹೂಟ್ಗಳಿರುತ್ತೆ, ಅಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ. ಯಾವುದೇ ಒಂದು ರಿಯಾಕ್ಷನ್ ಮಾಡಬೇಕಾದ್ರೆ ಸ್ವಿಮ್ಮಿಂಗ್ ಹೊಡೋದ್ರೆ ಅಲ್ಲಿ ನಮಗೆ ಎಕ್ಸಾಸ್ಟ್ ಇರುತ್ತೆ, ಏರ್ನ ಸರ್ಕ್ಯುಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅಲ್ಲಿ ನೀವು ಇದು ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಆಫ್ ಎ ಸ್ಪಿಲ್ ಆರ್ ಎಕ್ಸ್ಪೋಜರ್, ಫಾಲೋ ದಿ ಎಸ್ಟಾಬ್ಲಿಷ್ಡ್ ಪ್ರೊಸೀಜರ್ ಫಾರ್ ಕ್ಲೀನಪ್ ಆ್ಯಂಡ್ ಸೀಕ್ ಮೆಡಿಕಲ್ ಅಟೆನ್ಷನ್ ಇಫ್ ನೆಸೆಸರಿ ಅಂತ ಹೇಳ್ತದೆ. ಏನೇ ಆಕ್ಸಿಡೆಂಟ್ಸ್ ಆಯಿತು ಅಂದರೆ ಇಮಿಡಿಯೇಟ್ಲಿ ಲ್ಯಾಬ್ ಅಸಿಸ್ಟೆಂಟ್ಸ್ ಯಾರಿರ್ತಾರೆ, ಲ್ಯಾಬ್ ಟೀಚರ್ಸ್, ಲ್ಯಾಬ್ ಇನ್ಚಾರ್ಜ್ ಟೀಚರ್ಸ್ ಯಾರಿರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ. ನೀವು ಫಸ್ಟು ಎಲ್ಲದಕ್ಕಿಂತ ಮುಂಚೆ ನೀವು ನೀರು ಹಾಕಿ ತೊಳಿಬೇಕಾಗತ್ತೆ, ಆಮೇಲೆ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಅಲ್ಲಿಗೂ ಹೋಗಲಿಲ್ಲ ಅಂತಂದರೆ, ಸರಿ ಹೋಗಲಿಲ್ಲ ಅಂದರೆ ದೆನ್ ಯು ಹ್ಯಾವ್ ಟು ಟೇಕ್ ದಿ ಮೆಡಿಕಲ್ ನೆಸೆಸರಿ ಮೆಡಿಕಲ್ ಅಟೆನ್ಷನ್ನ ನೀವು ತೊಗೋಬೇಕಾಗತ್ತೆ, ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ಹ್ಯಾಂಡ್ಲಿಂಗ್ ದೀಸ್ ಕೆಮಿಕಲ್ಸ್ ಇನ್ ದಿ ಸೊ ದೀಸ್ ಕೆಮಿಕಲ್ಸ್ ಹ್ಯಾವ್ ಟು ಬಿ ಹ್ಯಾಂಡಲ್ ವೆರಿ ಕೇರ್ಫುಲಿ. ಅದೇ ರೀತಿ ನಮ್ಮ ಆ್ಯಂಗರ್ ಏನಿದೆಯಲ್ಲ, ದಟ್ ಆ್ಯಂಗರ್ ಈಸ್ ಆಲ್ಸೋ ಲೈಕ್ ಎನ್ ಆ್ಯಸಿಡ್. ಆ್ಯಸಿಡ್ ಹೀಗೆ ಕರೋಸಿವ್ ಆಗಿದೆಯೋ, ಹೇಗೆ ರಿಯಾಕ್ಟಿವ್ ಆಗಿದೆಯೋ, ಹೇಗೆ ನಮಗೆ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಕೊಡುತ್ತೋ, ಅದೇ ಥರ ನಾವು ಆ್ಯಂಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ದಟ್ ಗೋಯಿಂಗ್ ಟು ಗಿವ್ ಆಲ್ ವಾಟ್ ಎವರ್ ದ ಹಾರ್ಮ್ಸ್ ದಟ್ ಗೋಯಿಂಗ್ ಟು ಡೂ ದಿ ಆ್ಯಸಿಡ್ ವಿಲ್ ಬಿ ಡನ್ ಬೈ ಅವರ್ ಆ್ಯಂಗರ್ ಆಲ್ಸೋ. ಸೊ ಆ್ಯಂಗರ್ ಗೋಯಿಂಗ್ ಟು ಮೇಕ್ harm more where it is stored in the vessel than when it's poured on other things. ಹಾಗಾಗಿ ಅದನ್ನು ನೀವು ನಿಮ್ಮ ಆ್ಯಂಗರ್ ಆಗಿರ್ಬೋದು, ಆ್ಯಸಿಡ್ ಆಗಿರ್ಬೋದು, ಎರಡೂ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.